ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ರೇಡಿಯೋವನ್ನು ಹೇಗೆ ಕೇಳಬೇಕು, ಕಾರ್ಯಕ್ರಮಗಳನ್ನು ಹೇಗೆ ಅವಲೋಕಿಸಬೇಕು, ಮತ್ತು ಯಾರ್ಯಾರು ಏನೇನು ತಿದ್ದುಪಡಿಗಳನ್ನು ಮಾಡಬೇಕು ಇತ್ಯಾದಿ ಅನೇಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಸಲಹೆ ಸೂಚನೆಗಳನ್ನು ಸತತವಾಗಿ ಕೊಡ್ತಾ ನಮ್ಮ ಆಕಾಶವಾಣಿ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ನಾಗರಾಜ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ಭಾಳಷ್ಟು ಜನ ಒಳ್ಳೆ ರೀತಿಯ ಕೇಳುಗರು ಇದ್ದಾರೆ. ನಿಮ್ಮ ಈ ರೇಡಿಯೋ ಜೊತೆಗಿನ ಒಂದು ಸಂಬಂಧ ಫಸ್ಟಿಗೆ ಹೆಂಗೋ ಶುರುವಾಗಿರ್ಬೇಕು ಸರ್. ನಾನು ಬಾಲ್ಯದಿಂದನೇ ಕೇಳ್ಕೊಂಬಂದಿದ್ದೀನಿ, ಬಹಳ ಸಣ್ಣ ವಯಸ್ಸಿಂದ. ಯಾಕೆ ನನಗೆ ಇವಾಗ 57 ವರ್ಷ. 57 ವರ್ಷನೇ ಹೆಚ್ಚು ಕಡಿಮೆ ನಮ್ಮ ಸಣ್ಣ ಮಗುವಿಂದ ಅನ್ಕೊಬೇಕು. ಅವಾಗಿನ ನನ್ನ ಕಿವಿ ಮೇಲೆ ಹಾಡುಗಳು ಬರ್ತಾನೆ ಇತ್ತು. ಅದಕ್ಕೆ ಕಾರಣ ಏನು? ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಟೋಟಲ್ ಆಗಿ 11 ಜನ ಇದ್ವಿ ನಾವು. ಎಲ್ಲರಿಗೂ ಸಂಗೀತ ಪ್ರೇಮಿಗಳೇ, ನಮ್ಮ ತಾಯಿ, ನಮ್ಮ ತಂದೆ, ಎಲ್ಲಾರ್ಗು ನಮ್ಮ ಅಕ್ಕಂದ್ರು, ಮತ್ತೆ ಎಲ್ಲಾರ್ಗು ಆಸಕ್ತಿ ರೇಡಿಯೋ ಕೇಳೋದು ಅಂದ್ರೆ. ಮತ್ತೆ ಕಾದಂಬರಿಗಳು ಅವಾಗೆಲ್ಲ ಜಾಸ್ತಿ ಅಲ್ಲ, ಆ ಕಾದಂಬರಿಗಳು ಓದೋದು ಜಾಸ್ತಿ ಇತ್ತು ಮೊದಲು. ಈಗ ಕಡಿಮೆ ಆಗಿದೆ, ಬರವಣಿಗೆನೂ ಕಡಿಮೆ ಆಗಿದೆ, ಓದೋದು ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದೇನಂದ್ರೆ ಬರೆಯೋರೇ ಬರೀತಾ ಇಲ್ಲ, ಹೌದು, ಓದೋರು ಓದ್ತಾ ಇಲ್ಲ. ಇನ್ನೇನು ಕಣ್ಣಿನ ಕೆಲಸ ನೋಡೋದು ಅದರಲ್ಲೇ ಇದ್ದಾರೆ. ರೇಡಿಯೋ ತುಂಬಾ ಪ್ರಭಾವಿ ಮಾಧ್ಯಮ ಅಂತೇಳಿ ನಿಮ್ಗೆ ಯಾವಾಗ ಅನಿಸ್ತು? ಅಂದ್ರೆ ನೀವು ಸಣ್ಣವರಿದ್ದಾಗಲಿಂದ ಕೇಳ್ತಾ ಶುರು ಮಾಡಿದ್ರೆ ನಿಜ, ಎಲ್ಲೋ ಒಂದ್ ಕಡೆ ಬಂದಾಗ ರೇಡಿಯೋ ಇಷ್ಟು ಒಂದು ಬಹಳ ಒಂದು ಒಳ್ಳೆಯ ಮಾಧ್ಯಮ ಅಲ್ವಾ ಅಂತ ನಿಮ್ಗೆ ಅನಿಸಿರ್ಬೋದಲ್ಲ? ಸರ್, ಅನ್ಸಿದ್ದಂತೆಲ್ಲ ಕೇಳ್ಕೊಂಡು ಬೆಳೆದಿರೋದ್ರಿಂದ ನನಗೆ ಹೆಚ್ಚಿಗೆ ಏನು ಅನಿಸ್ಲಿ. ಇವಾಗ ಟಿವಿ ಬಂತು, ಮತ್ತೆ ಎಷ್ಟೊಂದು ಪ್ರೈವೇಟ್ ಚಾನೆಲ್ಗಳು ಬಂದಿದೆ, ಖಾಸಗಿ ರೇಡಿಯೋ ಚಾನೆಲ್ಗಳು ಬಂದಿದೆ. ಆದ್ರೂ ಸಹ ನಂಗೆ ಯಾವುದು ಕೇಳಬೇಕು ಅಂತ ಆ ಕಡೆ ನಮ್ಮ ಮನೇಲಿ ಹೇಳ್ಬೇಕಾದ್ರೆ ಟಿವಿ ಆನ್ ಮಾಡೋದೇ ಇಲ್ಲ ನಾನು. ಓನ್ಲಿ ರೇಡಿಯೋ. ಬೆಳಿಗ್ಗೆಲ್ಲ ವಿವಿಧ ಭಾರತಿ 5:50 ಕೇಳ್ತೀನಿ, 5:53 ಕೇಳ್ತೀನಿ. 11:05 ನಾನು FM ಗೋಲ್ಡ್ಗೆ ಶಿಫ್ಟ್ ಆಗ್ಬಿಡ್ತೀನಿ. ಅಂದ್ರೆ ಮತ್ತು ನಿರಂತರ 24 hours 20 ದಿನದ 24 ಗಂಟೆನೂ ರೇಡಿಯೋ ಕೇಳ್ತೀನಿ. ಅಂದ್ರೆ ಆನ್ ಆಗಿರುತ್ತೆ, ಅದು ಅಷ್ಟೇ ಆನ್ ಆಗಿರುತ್ತೆ, ಕಿವಿ ಮೇಲೆ ಬೀಳ್ತಾ ಇರತ್ತೆ. ಆ ನಾದ ಇರಬೇಕು ಸುತ್ತಲೂ. ನಿಜ ಧನಾತ್ಮಕವಾಗಿ ಇರುತ್ತೆ. ಬಿಟ್ರೆ ಇದು ಯಾವ್ದು ಕೆಟ್ಟದ್ದು ಅಂತೇನಿಲ್ಲ. ನಾವು ಟಿವಿಲೆಲ್ಲ ನೋಡ್ತೀವಲ್ಲ, ಅದು ಕೆಲವೊಂದು ದೃಶ್ಯಗಳನ್ನ, ಅಸಭ್ಯ ದೃಶ್ಯಗಳೆಲ್ಲ ಏನಿಲ್ಲ ಇದರಲ್ಲಿ. ಎಲ್ಲ ಕೇಳೋದೆಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ತಂದೆ ತಾಯಿ ಮಾತುಗಳಿಗಿನ, ಗುರುಗಳ ಹಿರಿಯರ ಮಾತುಗಳಿಗಿನ ಸ್ಕೂಲಲ್ಲಿ, ಶಾಲೆಯಲ್ಲಿ ಹೆಚ್ಚು ನಮ್ಮ ಉದ್ಘೋಷಕರ ಮಾತನ್ನು ಕೇಳಿದ್ದೆ ನಾನು ಜಾಸ್ತಿ. ಅವರೇ ನನ್ನ ಗುರುಗಳು. ಕೆಟ್ಟದೊಂದು ಪ್ರಧಾನ ಬರಲ್ಲ ಇದರಲ್ಲಿ ಹೇಳ್ಬೇಕು. ಎಲ್ಲ ಒಳ್ಳೇದೇನೆ, ಏನ್ ಹೇಳಿದೀರ ಅವೆಲ್ಲ ಒಳ್ಳೇದೇನೆ. ಹೌದೌದು. ಈಗ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಹೌದು, ಅಲ್ಲಿ ಒಂದು ವೈಬು ಒಂದು ಏನಿರ್ತದೆ ಅಂದ್ರೆ ಒಂಥರ ಧ್ಯಾನ ಇರ್ತದೆ, ಆಮೇಲೆ ತುಂಬಾ ಶಾಂತತೆ ಇರುತ್ತೆ, ಅಥವಾ ಒಂದು ಭಕ್ತಿಯ ಒಂದು ಪರಿಸರ ಇರ್ತದೆ. ಅದೇ ರೀತಿ ರೇಡಿಯೋ ಅಂತಂದ್ರೆ ಧನಾತ್ಮಕವಾದ ವಿಚಾರಗಳೇ ಬರ್ತದೆ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಲ್ಲ. ಆಮೇಲೆ ಏನ್ ಬೇಕು ಅಷ್ಟನ್ನೇ ನಾವು ಕೇಳ್ತೀವಿ. ಬೇಡ ಅಂದ್ರೆ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಇರ್ಬೋದು, ಕಣ್ಣು ಮುಚ್ಕೊಂಡೇ ರೇಡಿಯೋ ಕೇಳ್ಬೋದು. ಹೌದು. ಇವಾಗ ನಮ್ಮ ಬೆಳಿಗ್ಗೆ ಹೊತ್ತೆಲ್ಲ ನಮಗೂ ಸಾಕಷ್ಟು ಮನೆ ಕೆಲಸಗಳು ಅವೆಲ್ಲ ಇರ್ತವೆ, ಎಲ್ಲ ರೇಡಿಯೋ ಕೇಳ್ಕೊಂಡೇ ಮಾಡ್ತಾ ಇರ್ತೀನಿ. ಹಾಗಾಗಿ ಕೆಲಸ ನಡೀತಾ ಇರುತ್ತೆ. ನಾನು ಮನೆಯಲ್ಲಿ ನಾನು ಒಬ್ಬನೇ ಇರೋದ್ರಿಂದ ನಾನು ಹೆಚ್ಚು ಕಡಿಮೆ ಮನೆಯೆಲ್ಲ ಕೆಲಸಗಳನ್ನ ಮಾಡಿಕೊಂಡು ಮುಂದೆ ನನ್ನ ಸಂಪಾದನೆ ವಿಷಯಗಳು ನೋಡ್ಕೊಂಡು ಮಾಡಬೇಕಾಗತ್ತೆ. ಎಲ್ಲದನ್ನು ಮಾಡ್ತಾ ಇದ್ದೆ, ರೇಡಿಯೋ ಕೇಳ್ಕೊಂಡೇ ನಡೀತಾ ಇದೆ. ಜರ್ನಿನಲ್ಲಿ ನಾವು ಕೇಳೋಕ್ಕಾಗ್ತಿಲ್ಲ. ಮುಂಚೆ ಟ್ರಾನ್ಸಿಸ್ಟರ್ಗಳು ತಗೊಂಡೋಗ್ತಾ ಇದ್ದಾನೆ ಎಲ್ಲ. ನಾನು ಊರೂರ್ದೆ ಟೂರಿಂಗ್ ಜಾಬಲ್ಲಿ ಇದ್ದೆ ಮೊದಲು. ಎಲ್ಲೇ ಹೋಗು ನಾನು ಟ್ರಾನ್ಸಿಸ್ಟರ್ಲೇ ಹೋಗ್ತಾನೆ ಇರಲಿಲ್ಲ. ರೇಡಿಯೋ ಕ್ಯಾಸೆಟ್, ಸಣ್ಣದೊಂದು ರೇಡಿಯೋ ಇರ್ತಿತ್ತು, ಒಂದು ಟೇಪ್ ರೆಕಾರ್ಡ್ ಇರ್ತಿತ್ತು, ಸಣ್ಣದೊಂದು ಕ್ಯಾರಿ ಮಾಡ್ತಾನೆ ಇರ್ತಾ ಇದ್ದೆ. ಅಲ್ಲಿನ ಸ್ಥಳೀಯವಾಗಿ ಯಾವ ಪ್ರೋಗ್ರಾಮ್ ಬರೋದು ಅದನ್ನು ಕೇಳ್ತಾ ಇದ್ದೆ ನಾನು. ನಾನು ಹೇಳ್ಬೇಕಂದ್ರೆ ಸೂರತ್ಗೆ ಹೋದಾಗ ಒಂದ್ಸರಿ ಬೆಂಗಳೂರು ಆಕಾಶವಾಣಿ ನ್ಯೂಸ್ ಕೇಳ್ತಾ ಇದ್ದೆ 7:35ಕ್ಕೆ. ಬಾಂಬೆಗೆ ಹೋಗು, ಡೆಲ್ಲಿಗೆ ಹೋಗು, ಮತ್ತೆ ತಮಿಳ್ನಾಡಲ್ಲಿ ಯಾವುದೇ ಅಲ್ಲಿ ಸ್ಥಳೀಯವಾಗಿ ಏನು ಪ್ರೋಗ್ರಾಮ್ ಬರುತ್ತೆ ಅನ್ನೋ ಕೇಳುವ ಕುತೂಹಲ ಅಲ್ವಾ. ಇದು ಬಹಳ ವಿಶೇಷ ಗುಣ ನೋಡಿ. ಯಾಕಂದ್ರೆ ನಾವು ನಮ್ಮ ಭಾಗದಿಂದ ಬೇರೆ ಕಡೆ ಹೋದಾಗ ಅಲ್ಲಿ ಏನಿದೆ ಅಂತ ಅನ್ನೋದು ಆ ಗಮನ ಇರಬೇಕು. ಈಗ ಎಷ್ಟೋ ಸಲ ನೋಡಿ, ನೀವು ಹೇಳ್ದಂಗೆ ವಿದೇಶದ ಯಾವುದೋ ಚಾನಲ್ ಅನ್ನು ಟ್ಯೂನ್ ಮಾಡ್ತೀವಿ, ಅಲ್ಲಿ ಏನು ಮಾತಾಡ್ತಿದ್ದಾರೆ, BBC ಅವ್ರು ಏನು ಮಾತಾಡ್ತಾರೆ, ಅಮೆರಿಕಾದವ್ರು ಏನು ಮಾತಾಡ್ತಾರೆ, ಆಸ್ಟ್ರೇಲಿಯಾದವ್ರು ಏನು ಮಾತಾಡ್ತಾರೆ. ಮುಂಚೆ ನಾವು ದೊಡ್ಡ ರೇಡಿಯೋಗಳಿದ್ದಾಗ ಶಾರ್ಟ್ ವೇವ್ ಹಾಕೋತಾ ಇದ್ವಲ್ಲ, ಅವಾಗಲೂ ಕೇಳಿಸ್ಕೊತಾ ಇದ್ವಿ ಇಂಗ್ಲಿಷ್ ಪ್ರೋಗ್ರಾಮ್ಗಳು. ಮೇನ್ ಆಗಿ ಹೇಳ್ಬೇಕಂದ್ರೆ ಮಧ್ಯಾಹ್ನ 2:15 ಒಂದು 3 ಹಾಡು ಬರೋದು ಶ್ರೀಲಂಕಾ ಸ್ಟೇಷನ್ ಇಂದ, ಸಿಲೋನಿಂದ. ಆ ಹಾಡು ಕೇಳೋಕೆ ಎಷ್ಟು ಕುತೂಹಲ ಆಗುತ್ತೆ ನಮಗೆ. ಚಿತ್ರಗೀತೆಗಳನ್ನ ತುಂಬಾ ಕೇಳ್ತಾ ಇದ್ರು ಎಲ್ಲರೂ ಕೂಡ. ಹಾಗೂ ಈಗೂ ಚಿತ್ರಗೀತೆ ಒಂಥರ ಡಾಮಿನೇಟೇ ಮಾಡ್ತಾ ಇದೆ. ಬಟ್ ಈಗಿನಷ್ಟು ಚಿತ್ರಗೀತೆ ಅವಾಗ ಬರ್ತಾ ಇಲ್ಲ, ಲಿಮಿಟೆಡ್. ಎಷ್ಟಂದ್ರೆ ಒಂದು 2-3 ಅವರ್ ಅಷ್ಟೇ ಚಿತ್ರಗೀತೆ ಬರ್ತಿದ್ವಿ ವಿವಿಧ ಭಾರತಿಯಲ್ಲಿ. ಇವಾಗ ಆ ದಿನದ 17 ಗಂಟೆನೂ ಬರ್ತಾ ಇದೆ. ಇವಾಗ ಮೈನ್ ಅರ್ಪಣ 10 ನಿಮಿಷ ಬರ್ತಾ ಇತ್ತು, ಆಮೇಲೆ ನಂದನ ಬರ್ತಾ ಇತ್ತು, ನಂದನ ಆದ್ಮೇಲೆ ಗೀತ ಪುಷ್ಪ ಅಂತ ಬರ್ತಾ ಇತ್ತು, ಗೀತ ಪುಷ್ಪ ಅಲ್ಲಿ ಮಿಶ್ರ ಮಾಧುರ್ಯ, ಮಿಶ್ರ ಮಾಧುರ್ಯ ಇಂಚರ ಅಂತ ಬರೋದು. ಇಂಚರಲ್ಲಿ ಹೆಂಗೆ ಅಂದ್ರೆ ಭೂಪತಿ ರಂಗ ಕಿಲಾಡಿ ರಂಗ ಆ ತರ ಕಾಂಬಿನೇಷನ್ ಅಲ್ಲಿ ಹಾಡುಗಳು ಬರ್ತಾ ಇತ್ತು. ಕಿಲಾಡಿ ಕಿಟ್ಟು ಕಿಲಾಡಿ ಜೋಡಿ ಆ ತರ ಕಾಂಬಿನೇಷನ್ ಬರ್ತಾ ಇತ್ತು ಒಂದು. ಆಮೇಲೆ ಮಂಗಳವಾರ ಶುಕ್ರವಾರ ಮೆಚ್ಚಿನ ಚಿತ್ರಗೀತೆ ಇಂಚರದಲ್ಲಿ, ಅದು ಅರ್ಧ ಗಂಟೆ. ಆಮೇಲೆ ರಸಗಂಗೆ ಅಂತ ಬರ್ತಿತ್ತು.
ತುಂಬಾ ಒಳ್ಳೆ ಕಾರ್ಯಕ್ರಮ ಅದು, ಭಾವಗೀತೆಗಳ ಕಾರ್ಯಕ್ರಮ ಅದು ಎಲ್ಲ ನೆನಪಿದೆ ನನಗೆ, ಯಾವುದನ್ನು ಮರ್ತಿಲ್ಲ. ಮುಖ್ಯವಾಹಿನಿ, ವಿವಿಧ ಭಾರತಿ ಮತ್ತೆ ಇತ್ತೀಚೆಗೆ ನೀವು ರೇನ್ಬೋ ಕೂಡ ಕೇಳ್ತಾ ಇದ್ದೀರಿ. ಆದಷ್ಟು ಕೇಳೋದು ವಿವಿಧ ಭಾರತಿ, ಮುಖ್ಯವಾಗಿ ಎರಡು ಕೇಳ್ತೀನಿ. ಆಮೇಲೆ ನೀವು ಇದೇ ಹೇಳಿದ್ರಲ್ಲ, ಈ ಟ್ರಾವೆಲಿಂಗ್ನಲ್ಲಿ ಕೆಲಸ ಮಾಡ್ತಿದ್ದೆ ಅಂತೇಳಿ, ಆ ಥರ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಸಂಸ್ಕೃತಿ, ಅಲ್ಲಿಯ ಭಾಷೆ, ಅಲ್ಲಿ ಉಡುಗೆ ತೊಡುಗೆ ಆಗಲಿ ಅಥವಾ ಅಲ್ಲಿ ಸಂಸ್ಕಾರ, ಅಲ್ಲಿ ಐತಿಹಾಸಿಕ ಸ್ಥಳಗಳು, ಇವೆಲ್ಲ ನೋಡಿದಾಗ ಹೋಲಿಕೆ ಮಾಡೋಕ್ಕೆ ಅಂದರೆ ಎಲ್ಲವೂ ನಮ್ಮದೇ, ದೇಶ ನಮ್ಮದೇ, ಒಂದಕ್ಕೊಂದು ಒಂದು ಭಿನ್ನ ಭಿನ್ನ ಇರ್ತದೆ. ಜಾಂಪಣ್ಣ ಸರ್ ಏನು ಗೊತ್ತಾ, ಅಲ್ಲಿ ಉದ್ಘೋಷಣಾ ಶೈಲಿ ಹೇಗಿರುತ್ತೆ ಯಾವುದೇ ಪ್ಲೇಸಿಗೆ ಹೋದ್ರೂ ಆಕಾಶವಾಣಿ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಅಂತ ಅನ್ನೋದು ಉದ್ಘೋಷಣಾ ಶೈಲಿ ಅದು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಅವಾಗ ಕೇಳ್ತಾ ಇದ್ದೆ. ಒಂದ್ಸರಿ ಅಂತ ಬಾಂಬೆಗೆ ಹೋದಾಗ ಬಾಂಬೆ ಸ್ಟೇಷನ್ ಎದುರುಗಡೆ ನಿಂತಿದ್ದೀನಿ ಹೋಗೋಣ ಅಂತ ನನಗೆ ಹೆದರಿಕೆ, ಬಿಡ್ತಾರೋ ಇಲ್ಲಿ ಒಳಗಡೆ ಬೆಂಗಳೂರಿನವ್ರನ್ನಂತೂ ವಾಪಸ್ ಬಂದ್ಬಿಟ್ಟಿದ್ದೆ ಬೋರಿವಾಲಿಯಿಂದ. ಹೌದು, ಖಂಡಿತ. ಈಗ ನಮ್ಮ ಕರ್ನಾಟಕದಲ್ಲಿ ಈಗ ಬೆಂಗಳೂರು ಆಕಾಶವಾಣಿಗೆ ತಾವು ಬಂದಿದ್ದೀರಾ, ಬೇರೆ ಆಕಾಶವಾಣಿಗೆ ಎಲ್ಲ ಹೋಗಿದ್ರೆ ಯಾವಾಗಾದ್ರೂ? ಯಾವತ್ತೂ ಹೋಗಿಲ್ಲ. ಅಷ್ಟು ನಾನು ಟ್ಯೂನ್ ಮಾಡೋಕ್ಕೂ ಹೋಗಲ್ಲ. ಯಾಕೆ ಸ್ಥಳೀಯವಾಗಿ ಹೇಳ್ಬೇಕಂದ್ರೆ ಬೇರೆ ಆಕಾಶವಾಣಿ ಚಾನೆಲ್ಗಳು ಬೆಂಗಳೂರಿನವ್ರಿಗೆ ಅದು ನಾನು ಸುಮಾರು ಪರೀಕ್ಷೆ ಮಾಡಿಬಿಟ್ಟಿದ್ದೀನಿ. ಹಾಸನ, ರಾಯಚೂರು ಆಗ್ಬೋದು, ಮತ್ತೆ ಇನ್ನೊಂದು ಭದ್ರಾವತಿ ಚಾನೆಲ್ಗಳು, ಎಲ್ಲ ಚಾನೆಲ್ಗಳು ಬೇರೆ ಬೇರೆ ಆಕಾಶವಾಣಿ ಕರ್ನಾಟಕದ್ದೇನೆ. ನಾವು ಮೆಸೇಜ್ ಕೊಟ್ಟು ನಮಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ನಮಗೆ ಸಪೋರ್ಟ್ ಇಲ್ಲ. ಅಂದ್ರೆ ಸ್ಥಳೀಯವಾಗಿ ಅಲ್ಲಿ ಏನಿದೆ ಭದ್ರಾವತಿನ ಸರೌಂಡಿಂಗ್ ಏರಿಯಾದ ಅವ್ರಿಗೆ ಮಾತ್ರ ಮಾಡ್ತಾರೆ, ಚಿತ್ರಗೀತೆ ಪ್ರಸಾರ ಮಾಡ್ತಾರೆ. ಬಟ್ ಅದು ನಮ್ಮ ಬೆಂಗಳೂರು ಆಕಾಶವಾಣಿಯಲ್ಲಿ ಆ ಥರ ಅಲ್ಲ. ವಿವಿಧ ಭಾರತಿಯಲ್ಲಿ ಯಾವುದೇ ಬಿಜಾಪುರದಿಂದ ಮಾಡಲಿ ಪ್ರಸಾರ ಮಾಡ್ತಾರೆ. ಅದು ಅವರು ನಮ್ಮ ದೊಡ್ಡ ಗುಣ ಅದು ಹೇಳ್ಬೇಕಾದ್ರೆ. ರಾಜ್ಯದ ರಾಜಧಾನಿ ಮತ್ತೆ ಹೌದು, ನಿಜ. ಇನ್ನೊಂದು ಏನಾಗಿದೆ ಗೊತ್ತಾ ಸರ್, ಅದೇನಾಗಿದೆ, ಧಾರವಾಡ ವಿವಿಧ ಭಾರತಿನ ಮುಚ್ಚಿಬಿಟ್ರು. ಹಾಗಾಗಿ ಅಷ್ಟೇ ಅಲ್ಲೆಲ್ಲ ಕೇಳುಗರೆಲ್ಲ ನಮಗೆ ಬಂದಿದ್ದಾರೆ ಇಲ್ವಾಗ. ಹಾಗೆ ಎಲ್ರಿಗೂ ಪ್ರಾಮುಖ್ಯತೆ ಕೊಡಲೇಬೇಕಾಗತ್ತೆ. ನಾನು ಕೇಳೋದೇನೆಂದ್ರೆ ಅವ್ರಿಗೂ ಪ್ರಾಮುಖ್ಯತೆ ಕೊಡಿ, ಸ್ಥಳೀಯರನ್ನು ಮರಿಬೇಡಿ. 90ನೇ ಇಸ್ವಿಯಿಂದ 2014 ತನಕ ಸುಮಾರು 50,000ಕ್ಕೂ ಹೆಚ್ಚು ಪತ್ರ ಬರೆದಿದ್ದೀನಿ ವಿವಿಧ ಭಾರತಿಗೆ. ನಾವು ನಮ್ಮವರು ಮತ್ತೆ ಪತ್ರೋತ್ತರಕ್ಕೆ ಮತ್ತೆ ಮೆಚ್ಚಿನ ಚಿತ್ರಗೀತೆಗಂತೂ ಬರಿತಾನೆ ಇರ್ತಾ ಇದ್ದೆ. ಹಾಗೆ ನಮ್ಮನ್ನು ಮರಿಬೇಡಿ ನಾನು ಯಾವಾಗಲೂ ಹೇಳ್ತೀನಿ. ಪ್ರೋಗ್ರಾಮ್ ಇಲ್ಲ, ನೀವು ಈಗ ಸತತವಾಗಿ ಸಂಪರ್ಕದಲ್ಲಿ ಇರ್ತೀರಿ ನಿಜ. ಈಗ ಏನಾಗುತ್ತೆ, ಕೆಲವು ಸಲ ಇರಲಿ ನಾಗರಾಜ್ ಶರ್ಮಾ ಅವರ ಹೆಸರು ಈ ಸಲ ಹೇಳೋದು ಬೇಡ, ಇನ್ನೊಬ್ರಿಗೆ ಯಾರಿಗೂ ಅವಕಾಶ ಕೊಡೋಣ ಅಂತ ಮಾಡಿರ್ತಾರೆ. ಅದು ನಿಮಗೂ ಗೊತ್ತು. ಎಷ್ಟು ರೇಡಿಯೋ ಕಿಟ್ನ ಎತ್ತಿಟ್ಬಿಟ್ಟಿದ್ದೀನಿ ಕೋಪದಲ್ಲಿ, ಮತ್ತೆ ವಾಪಸ್ ಅನ್ಪ್ಯಾಕ್ ಮಾಡಿದ್ದೀನಿ. ಸಿಟ್ಟು, ರೀತಿಯ ಸಿಟ್ಟು. ಇವಾಗ ನೋಡಿ, ನ್ಯೂಸ್ ಡಿಲೀಟ್ ಮಾಡಿ ಇದು ಮಾಡ್ಬಿಡ್ತೀನಿ, ಅನ್ಇನ್ಸ್ಟಾಲ್ ಮಾಡಿಬಿಡ್ತೀನಿ, ಮತ್ತೆ ಇನ್ಸ್ಟಾಲ್ ಮಾಡ್ಕೋತೀನಿ. ಯಾಕೆ ನಾವು ಬಿಡಬೇಕು? ನಮ್ಮ ಅಭ್ಯಾಸ ಅದು. ನಮ್ಗೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ, ನಮಗೆ ಬೇರೆ ಯಾವುದೂ ಇಲ್ಲ. ಈಗ ಆಗತ್ತಂದ್ರೆ ಆ ರೀತಿ ತುಂಬಾ ಅನೇಕ ಕಾರ್ಯಕ್ರಮಗಳನ್ನು ಕೇಳಿದವರಿಗೆ ಅದೇನೋ ಒಂದು ಪ್ರೀತಿಯ ಮುನಿಸು ಇರುತ್ತೆ. ಆದರೆ ನೀವು ಬಿಡಲ್ಲ. ಈಗ ನಿಮ್ಗೆ ಎಷ್ಟು ಪ್ರೀತಿ ನೋಡಿ, ಆಕಾಶವಾಣಿ ಬೆಂಗಳೂರಿಗೆ ಹೋಗ್ಬೇಕು, ನೋಡ್ಬೇಕು, ಜನರ ಜೊತೆಗೆ ಬೆರಿಬೇಕು, ಒಂದಿಷ್ಟು ಮಾತಾಡಬೇಕು, ಆಮೇಲೆ ಯಾವ್ಯಾವ ಉದ್ಘೋಷಕರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ನೋಡ್ಬೇಕು ಅಂತ ಕುತೂಹಲ ನಿಮಗೆ. ಮೊದಲೆಲ್ಲ ನಾನು ಸುಮಾರು ಬರ್ತಾ ಇದ್ದೆ ಆಕಾಶವಾಣಿ. 2014ರಿಂದ ಈಚೆಗೆ ಬಂದಿಲ್ಲ ನಾನು, ಅಲ್ವಾ? ಇಲ್ಲ ಹೇಳ್ಬೇಕಂತ ಸುಮಾರು 12 ವರ್ಷದ ಮೇಲೆ ಆಗೋಯ್ತು. ನೋಡಿ, 12 ವರ್ಷ ಆದ್ಮೇಲೆ ಬಂದಿದ್ದೀನಿ. ಹೌದು, ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಎಲ್ಲ ಹೊಸಬ್ರು ನೀವೆಲ್ಲ. ರೇಡಿಯೋ ಕೇಳೋದಂದ್ರೆ ಹೇಗಿರ್ಬೇಕು ನಿಮ್ಮ ಪ್ರಕಾರ? ಈಗ ನಾಗರಾಜ್ ಅವರು ಏನು ಹೇಳ್ಬೋದು? ರೇಡಿಯೋ ಮಹತ್ವ ಹೆಂಗೆ ಹೇಳೋದು ಸರ್, ಎಲ್ರಿಗೂ ತಿಳಿದಿರುವಂಥದ್ದೇ ಅದು. ಅದು ಒಂಥರ ನನಗೆ ಎಲ್ಲರೂ ತವರು ಮನೆ ಅಂತಾರೆ, ಸಂಗೀತಗಾರರು ಮತ್ತೆ ಗಾಯಕರೆಲ್ಲ. ನನಗೆ ಒಂಥರ ಇದು ಹೇಳಲಿಕ್ಕೆ ಆಗಲ್ಲ, ನನಗೆ ಅವಿನಾಭಾವ ಸಂಬಂಧ ನಾನು ರೇಡಿಯೋ ಜೊತೆಗೆ. ಎಷ್ಟು ಮಹತ್ವ ಇದೆ ಇದು, ಎಷ್ಟು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದೆ, ಮನರಂಜನೆ ಕೊಡ್ತಾ ಇದೆ, ಶಿಕ್ಷಣ ಕೊಡ್ತಾ ಇದೆ, ಮತ್ತೆ ಸಂಸ್ಕೃತಿಯ ಒಂದು ಪ್ರಚಾರ ಆಗ್ತಾ ಇದೆ. ಅದು ಮೊದಲೆಲ್ಲ ಏನಾಯ್ತು, ಮುಖ್ಯವಾಹಿನಿಯಲ್ಲಿ ಮಾತ್ರ ಇದು ಮಾಹಿತಿಗಳು ಮತ್ತೆ ಇದು ಬರ್ತಾ ಇತ್ತು. ಇವಾಗ ಆ ಥರ ಅಲ್ಲ. ರೈನ್ಬೋಲೋ ಬರುತ್ತೆ, ಕಾಮನ್ ಬಿಲ್ಲಲ್ಲಿ ಬರ್ತಾ ಇದೆ, ಮತ್ತೆ ವಿವಿಧ ಭಾರತಿಯಲ್ಲೂ ಬರ್ತಾ ಇದೆ. ಮೂರು ಚಾನಲಲ್ಲೂ ಅದನ್ನ ಬೇರೆ ಬೇರೆ ಸಮಯದಲ್ಲಿ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಅದು ಒಳ್ಳೆ ಇದು. ಯಾಕೆ ಯಾರು ಯಾವ್ದಾದ್ರು ಚಾನಲ್ ಕೇಳ್ಕೋಬಹುದು. ಮತ್ತೊಂದು ಹೇಳಕ್ ಇಷ್ಟಪಡ್ತೀನಿ ಜಾಂಪಣ್ಣ ಸರ್, ನಾನು ರೇಡಿಯೋ ಅಂದ್ರೆ ಯಾವ ತರ ಇನ್ಸ್ಪಿರೇಷನ್ ಆಗಿದೆ ಅಂದ್ರೆ, ಸುಮಾರು 1998ನೇ ಇಸ್ವಿ ಆಗಸ್ಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಅಂತು ಮಿಶ್ರ ಮಧ್ಯದಲ್ಲಿ, ಸರ್ವೇಂದ್ರಿಯಣಂ ನೇನಂ ಪ್ರಧಾನಂ ಅಂತ ಒಂದು ಪ್ರೋಗ್ರಾಮ್. ಅದು ಮಾಲತಿ ಶರ್ಮಾ ಅವರು ಮೇಡಮ್. ಆ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಕಾರ್ಯಕ್ರಮ ಇತ್ತು. ಅದಾದ್ಮೇಲೆ ಸೆಪ್ಟೆಂಬರ್ 22 ನಮ್ಮ ತಂದೆಯವರು ಕಾಲವಾದರು. ಆ ಒಂದು ಇನ್ಸ್ಪಿರೇಷನ್ ಏನೈತಲ್ಲ ನಮಗೆ, ಆ ದುಃಖದ ಸನ್ನಿವೇಶದಲ್ಲೂ ಮಿಂಟೋ ಆಸ್ಪತ್ರೆಗೆ ಕರೆ ಮಾಡಿ ನಾನು ಅವ್ರ ನೇತ್ರಗಳನ್ನ ದಾನ ಮಾಡಿದೆ. ನಮ್ಮ ತಂದೆಯವರು ಹೊಯ್ಸಳ ಶರ್ಮಾ ಅಂತ ಅವಳು ಲಾ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು, ಕಾನೂನು ಸಾಗರ ಕಾನೂನು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು, ಅಡ್ವೊಕೇಟ್ ಆಗಿದ್ರು. ಆಮೇಲೆ ಕನ್ನಡ ಸಾಕಷ್ಟು ಕಾನೂನು ಇದಕ್ಕೆ ಪುಸ್ತಕಗಳನ್ನ ಬರೆದಿದ್ದಾರೆ. ನ್ಯಾಯಶಾಸ್ತ್ರ ದರ್ಪಣ ಮತ್ತೆ ಸರಳ ಭಾರತ ಸಂವಿಧಾನ, ಲಾ ಬಗ್ಗೆ ಒಂದು ಮ್ಯಾಗಝೈನ್ ಇದ್ದೇ ಇರಲಿಲ್ಲ. ಆಮೇಲೆ ಉಚಿತ ನ್ಯಾಯ ಸಲಹಾ ಕೇಂದ್ರ ಅಂತ ಮಾಡಿದ್ರು 1982ರಲ್ಲಿ. ವೀರಪ್ಪ ಮೊಯ್ಲಿ ಅವರು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಮನೆಯಲ್ಲಿ. ಹೌದು ಹೌದು. ಈಗ ತಾವು ಈಗ ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀರಿ, ನ್ಯಾಯವಾಣಿ ನಮ್ಮಲ್ಲಿ ಖಂಡಿತ ನಿಮ್ಗೆ ತರ್ತೀನಿ. ನಿಮ್ಮ ನಂಬರ್ ನನ್ನ ಹತ್ರ ಇಲ್ಲ, ಮೆಸೇಂಜರ್ ಅಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ, ಚೆನ್ನಾಗಿತ್ತು ಸರ್ ಇವತ್ತು ಅಂತ ಹೇಳಿ ಹೇಳ್ತಿರ್ತೀವಿ ಫೇಸ್ಬುಕ್ ಮೆಸೇಂಜರ್. ನಮ್ಮ ಆಸಕ್ತಿ ಕ್ಷೇತ್ರಗಳು ಇದ್ದಾಗ ಮತ್ತು ಆ ರೀತಿಯಾದಂಥ ಕಾರ್ಯಕ್ರಮಗಳು ಕೂಡ
ಆಕಾಶವಾಣಿ ಪ್ರಸಾರ ಮಾಡ್ತಾ ಇದೆ ಅಂದರೆ ನಮಗೆ ಅದು ತುಂಬ ಹತ್ತಿರ ಆಗ್ಬಿಡುತ್ತೆ. ಹೌದು. ನಾವು ಏನು ಯೋಚನೆ ಮಾಡಿರ್ತೀವಿ ಆ ಬಗ್ಗೆ ಒಂದು ಕಾರ್ಯಕ್ರಮ ಬಂದಾಗಲಿ, ಅಥವಾ ಈಗ ಯಾರೋ ಒಬ್ಬ ಉದ್ಘೋಷಕರು ಮತ್ತು ಒಬ್ಬ ಕೇಳುಗರ ಜೊತೆಗೆ ಒಂದು ಸಂವಾದ ನಡೀತಾ ಇರ್ತದೆ, ಅಲ್ಲಿ ನಿಮಗನ್ಸುತ್ತೆ ಏನೋ ಈ ಬಗ್ಗೆ ಒಂದು ಪ್ರಶ್ನೆ ಕೇಳ್ಬೋದಿತ್ತು ಮತ್ತು ಇದನ್ನು ಇವರು ಮಾತಾಡಬೇಕಿತ್ತು ಅಂತ ಅಂದಾಗ ಅದು ಬಂತಂದ್ರೆ ಖುಷಿ ಆಗ್ಬಿಡುತ್ತೆ. ಖುಷಿ ಇದೆ ನಮಗೆ. ಸ್ಪಂದನ ಕಾರ್ಯಕ್ರಮ ಮತ್ತೆ ಪತ್ರೋತ್ತರ ಮತ್ತೆ ಬಂತು ಅನ್ನೋದೊಂದು ಖುಷಿ ಇದೆ ನಮಗೆ. ಯಾಕೆಂದ್ರೆ 7 ವರ್ಷದಿಂದ ನಮಗೆ ಎಲ್ಲಿ ಹೇಳಬೇಕು ಕೊರೆಗಳ್ತಿದ್ದಕ್ಕೆ ಏನು ಇರಲಿಲ್ಲ. ಬಟ್ ನೀವು ತಪ್ಪೇ ಮಾಡ್ತೀರಾ ನಾನು ಹೇಳ್ತಾ ಇಲ್ಲ. ಇವಾಗ ಏನ್ ನಮಗೆ ಮೇಲ್ ಓದ್ತಾರ ಅಂತಲೇ ನಾನು ಇಟ್ಟಿದ್ದೀನಿ. ಹಾಗಾಗಿ ಅದಕ್ಕೂ ನಾವು ಒಳ್ಳೆ ಅವಕಾಶಗಳು ಕೊಟ್ಟಿದ್ದೀರಾ ಅಲ್ವಾ? ಹಾಗಾಗಿ ಬೇಕಾಗತ್ತೆ. ಬಹುಶಃ ಈಗ ಯಾವುದೋ ಒಂದು ಸಂಸ್ಕೃತಿ ನಶಿಸ್ತಾ ಇದೆ ಅಂದ್ರೆ ಅದನ್ನ ಮತ್ತೆ ಬೆಳಕಿಗೆ ತರಬೇಕಂದಾಗ ಯಾವ್ದಾರದೊಂದು ಮಾಧ್ಯಮ, ಯಾರಾದ್ರೂ ಒಬ್ಬ ಸಂಸ್ಥೆಯವರಾಗಲಿ ಅದನ್ನ ಮತ್ತೆ ತರಬೇಕು, ಬೆಳಕಿಗೆ ತರಬೇಕು. ನಾನು ಮೊದಲು 1991ನೇ ಇಸ್ವಿಲಿ ಫಸ್ಟ್ ಆಕಾಶವಾಣಿಗೆ ಬಂದಿದ್ದು, ವಿಸಿಟ್ ಮಾಡಿದ್ದು. ಮೊದಲ ನಂಗೆ ಭೇಟಿ ಮಾಡಿದೆ ಮಾಲತಿ ಶರ್ಮಾ ಮೇಡಮ್ ಅವ್ರನ್ನ. ಎಷ್ಟು ಖುಷಿ ಆಗ್ಬಿಟ್ಟು ಮನೆಗೆ ಹೋಗಿ ಅದು ಎಷ್ಟು ವರ್ಣಿಸಿದೀನಿ ಅಂದ್ರೆ. ನಿಮ್ಮ ಸ್ನೇಹಿತರಾಗ್ಲಿ ರೇಡಿಯೋ ಬಗೆಗೆ ನಿಮ್ಮ ಪ್ರೀತಿ ನೋಡಿ ಏನು ಪ್ರತಿಕ್ರಿಯೆ ಕೊಡ್ತಾರೆ? ಒಳ್ಳೆ ಅಭ್ಯಾಸ ಅದು ಅಭ್ಯಾಸ ಅಂತ ಹೇಳ್ತಾರೆ. ಬಟ್ ನನ್ನ ಮಗಳೇ ಹೇಳ್ತಾಳೆ ಅದು ಇಷ್ಟು ನಿನಗೆ ಅಪ್ಡೇಟ್ ಆಗಿಲ್ಲ ನೀನೇನು ಹಳೇದನ್ನು ರೇಡಿಯೋ ಈಗ ಮಾಡರ್ನ್ ಕೂಡ ಆಯ್ತಲ್ಲ. ಹೌದು. ಈಗ ಮೊಬೈಲ್ ಅಲ್ಲಿ ಎಲ್ಲ ಇಂಟರ್ನೆಟ್ ಮೂಲಕವಾಗಿ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕವಾಗಿ ಕೂಡ ನಾವು ತಲುಪ್ತಾ ಇದೀವಲ್ಲ. ಹೌದು. ಸೊ ಹಳೆ ಮತ್ತು ಹೊಸ ಎರಡನ್ನೂ ಕೂಡ ನಾವು ಮೇಳೈಸಿಕೊಂಡು ಮುಂದುವರಿತಾ ಇದ್ದೀವಿ. ಹೌದು. ಬಟ್ ಬದಲಾವಣೆ ಬರಬೇಕು ಸರ್. ಅದು ಏನೇನು ಬದಲಾವಣೆ ಬೇಕು? ಅಲ್ಲ, ಬದಲಾವಣೆ ಆಗಬೇಕು, ಆಗಿದೆ. ನಾನು ಹೇಳ್ತೀನಿ ಆಗಿದೆ. ಬಟ್ ಒಂದೇ ಒಂದು ನಿಮ್ಮಲ್ಲಿ ಮನವಿ ಅಂದ್ರೆ ಓಲ್ಡ್ ಈಸ್ ಓಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಹೇಗೆ ಮುಂಬೈ ಕೇಂದ್ರದಿಂದ ಬೋಲಿ ಬೆಸುಗೀತ್ನಲ್ಲಿ ಕೇವಲ 50-60 ಇಸಿ ಹಾಡುಗಳು ಮಾತ್ರನೇ ಬರುತ್ತೆ. ನಮ್ಮ ವಿವಿಧ ಭಾರತಿ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಎರಡೂ ಹೊತ್ತು 1950, 60, 70, 85 ತನಕ ಬಂದ್ರೆ ತುಂಬಾ ಸುಮಧುರವಾದ ಹಾಡುಗಳು ಕೇಳ್ಬೋದು. ಬೇರೆ ಹಾಡು ನಂಗೆ ಇಷ್ಟ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೊಂದು ಬೇರೆ ವೇದಿಕೆಯನ್ನು ಕಲ್ಪಿಸ್ಕೊಡಿ ಅಲ್ವಾ. ಅನೇಕ ಸಲಹೆಗಳನ್ನು ತಾವು ನೀಡ್ತಾ ಇದ್ದೀರಿ. ಬಹಳ ಅಭಿಮಾನ ಪ್ರೀತಿಯಿಂದ ನಮ್ಮ ಆಕಾಶವಾಣಿಗೆ ನೀವು ಬಂದಿದ್ದೀರಿ. ಮತ್ತೆ ಬದುಕಿಗೆ ಯಾವುದೇ ನೆಗೆಟಿವ್ ಹೇಳದೇ ಇರುವಂತಹ ಒಂದು ಮಾಧ್ಯಮ ನಮ್ಮ ಜೊತೆಗೆ ಇರಬೇಕು ಅಂತ ಬಯಸ್ತೀವಿ. ನಿಜ. ಅದನ್ನು ನೀವು ಹೇಳಿದಿರಿ. ನಿಮ್ಮ ಮೂಲಕವಾಗಿ ನಮ್ಮೆಲ್ಲ ಕೇಳುಗರಿಗೂ ಕೂಡ ಅಂಶ ಗೊತ್ತಾಗಿದೆ ಅಂತ ನಾವು ಭಾವಿಸೋಣ. ಈಗ ಕಡೆಯಲ್ಲಿ 90 ಅಂತ ಪದ ನೀವು ಬಳಸಿದ್ರಿ, ನಾವು ಕೂಡ ಬಳಸ್ತಾ ಇದ್ದೀವಿ. ಆಕಾಶವಾಣಿಗೆ 90 ಆಗ್ತಾ ಇರೋ ಈ ಸಂದರ್ಭದಲ್ಲಿ ಆಕಾಶ ಬುಟ್ಟಿಯಲ್ಲಿ ತಾವು ಮಾತಾಡ್ತಾ ಇದ್ದೀರಿ. ಏನ್ ಅನ್ಸುತ್ತೆ ಆಕಾಶವಾಣಿ 90 ಅಂದ್ರೆ ಇಷ್ಟೆಲ್ಲ ಚಾಲೆಂಜಿಂಗ್ ಆಗಿದೆ. ಹೇಳ್ಬೇಕಂದ್ರೆ ನಾನು ಇಂಗ್ಲಿಷ್ ಪದ ಉಪಯೋಗಿಸಿದ್ದೀನಿ ಕೇಳ್ಕೋಬಹುದು. ಸ್ಪರ್ಧೆ ಜಾಸ್ತಿ ಇದೆ ಇವಾಗ. ಖಾಸಗಿ ಚಾನೆಲ್ಗಳು ಬೇಕಾದಷ್ಟಿದೆ, ಯೂಟ್ಯೂಬ್ ಇದೆ, ಸಾಮಾಜಿಕ ಮಾಧ್ಯಮಗಳಿದೆ. ಇಷ್ಟು ಮಧ್ಯವೂ ರೇಡಿಯೋ ಬೆಳೆದು ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡಿದೆ. 90 ವರ್ಷದ ತನಕ ಮುಂದೆ ಬಂದಿದೆ. ಅಂದ್ರೆ ಕೇಳುಗರು ಹೇಗಿರ್ತಾರೆ ಅಂದ್ರೆ ತಮ್ಮ ಒಂದು ಸಾಂಸ್ಕೃತಿಕ ಹೆಮ್ಮೆಯ ಒಂದು ಕೇಂದ್ರ ಅದೇನಾದ್ರೂ ಒಂಚೂರು ಅದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂಚೂರು ಕಡಿಮೆ ಆಯ್ತಂದ್ರೆ ಅವರು ಪ್ರತಿಭಟನೆ ಮಾಡ್ತಾರೆ, ಸಿಡಿದೇಳ್ತಾರೆ. ನಮಗೆ ಬೇಕು, ಇದರಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ನ್ಯೂನ್ಯತೆ ಬರಬಾರ್ದು ಮತ್ತು ಕಡಿತಗೊಳಿಸಬಾರ್ದು. ಮೊದಲು ಹೇಗಿತ್ತು ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ಹೊರತು ಕಮ್ಮಿ ಮಾಡಬೇಡಿ. ಈಗಿನ ಎಷ್ಟೋ ಸಲ ನಾವು ಕಾರ್ಯಕ್ರಮ ಪ್ರಸಾರ ಮಾಡೋ ಅವಧಿ ಕಡಿಮೆ ಆಗಿರ್ತದೆ, ನೀವು ಹೆಚ್ಚು ಮಾಡಿ ಅಂತ ಕೇಳ್ತೀರಿ. ನಿಜ. ಅದರ ಅರ್ಥ ಏನಂದ್ರೆ ಎಲ್ಲ ನಮ್ಮ ಕೇಳುಗರು ತುಂಬಾ ಪ್ರೀತಿಯಿಂದ ಬಹಳಷ್ಟು ತಲ್ಲೀನರಾಗಿ ಆ ಕಾರ್ಯಕ್ರಮ ಜಾಸ್ತಿ ಇರಬೇಕು ಅಂತಾನೆ ಬಯಸ್ತಾರೆ. ಸರ್, ಈ ಸಮಯ ನಾನು ನಮ್ಮ ಹಿರಿಯ ಉದ್ಘೋಷಕರು ಮತ್ತೆ ನಿಮ್ಮ ಅಧಿಕಾರಿ ವರ್ಗಗಳೇನಿದ್ರು, ಕೆ ಎಸ್ ನಿರ್ಮಲಾದೇವಿ ಮೇಡಮ್ ಅವರು ಇರ್ಬೋದು, ಇಂದುಬಾಯಿ ರಮೇಶ್ ಅವರು ಇರ್ಬೋದು, ಇಂದಿರಾ ಯೇಸುಪ್ರಿಯ ಗಜರಾಜ್ ಅಂತ ಇದ್ರು ಅವರು, ಮತ್ತೆ ನಮ್ಮ ಎಂ ಶಿವಕುಮಾರ್ ಅವರು, ಎಂ ಶಿವರಾಮ್ ಅವರು, ಆಯ್ತಾ, ಆಮೇಲೆ ಸುಮಾ MS, ಆಯ್ತಾ, ಮಾಲಾ ನರಸಿಂಹಮೂರ್ತಿ, ಮೈತ್ರಿ ಜಾಗೀರ್ದಾರ್, ನಾರಾಯಣ್ ಭಟ್, ಆಯ್ತಾ, ರಮೇಶ್ ಕುಲಕರ್ಣಿ, ಆಮೇಲೆ ನೀಲಮ್ಮ ಎಂ ಶೆಟ್ಟಿ ಅಂತ ಒಬ್ಬರಿತ್ತು, ಅವ್ರು ಇವಾಗ ಇಲ್ಲ ಕಾಲವಾಗಿದ್ದಾರೆ ಅವರು, ಮತ್ತೆ ಈಶ್ವರ ಕಾಳೇಕರ್ ಅವರು, ಗೋಪಾಲ್ ನಾಯಕ್ ಅವರು ಮರೆಯೋಕೆ ಸಾಧ್ಯ ಇಲ್ಲ ಅವರು, ಆಮೇಲೆ ಸುಧಾ ಸುದರ್ಶನ್, ಸುಧಾ ರಾವ್, ಸುಮಾರು ಜನ ಸರ್. ವಾರ್ತೆಗಳನ್ನು ಕೇಳಿದಿರಿ, ನಾಟಕ ಕೇಳಿದಿರಿ, ಬೇರೆ ಭಾಷಣಗಳು, ಆರ್.ಕೆ. ದಿವಾಕರ್ ಇರ್ಬೋದು, KT ಕೃಷ್ಣಕಾಂತ್ ಅವ್ರ ಧ್ವನಿ ಮಾತ್ರ ಕಂಚಿನ ಕಂಠ. ಆಮೇಲೆ KV ಬಾಲಸುಬ್ರಹ್ಮಣ್ಯ ಅವರು ಮುಂಬೈನ ಡೆಲ್ಲಿನಲ್ಲಿ ಅವ್ರು ನ್ಯೂಸ್ ಮಾಡ್ತಾ ಇದ್ರು, ನ್ಯೂಸ್ ರೀಡಿಂಗ್ ಅಲ್ಲಿ ಇದ್ರು, ಅವರು ವಾರ್ತಾವಾಚಕರಾಗಿದ್ದರು. ಅನುರಾಧ ಮತ್ತು ಅವ್ರ ದಂಪತಿಗಳು ಮತ್ತೆ ಬೆಂಗಳೂರು ಬಂದ್ರು. ಅವರು ಅಷ್ಟೇ, ನಾನು ಯಾವಾಗಲೂ ಕಂಚಿನ ಕಂಠ ಅಂತಲೇ ಮೆಸೇಜ್ ಮಾಡ್ತಿದ್ದೆ ಅವ್ರಿಗೆ, ಬಹಳ ಖುಷಿ ಅವ್ರಿಗೆ. ಆಯ್ತಾ, ಬಹಳಷ್ಟು ಎಲ್ಲ ನಮ್ಮ ರಿಟೈರ್ಡ್ ಸ್ಟಾಫ್ ಗಳನ್ನ. ಹೌದು ಸರ್, ಅವ್ರ ಮಾತು ಕೇಳ್ಕೊಂಡೆ ತಾನೇ ನಾವು ಬೆಳೆದಿರೋದು. ಒಳ್ಳೆ ಮಾತುಗಳನ್ನ ಒಳ್ಳೆ ಪ್ರಸಾರ ತಜ್ಞರು ಎಲ್ಲರೂ, GM ಶಿರಟ್ಟಿ, ಆಮೇಲೆ ಕೃಷ್ಣಮೂರ್ತಿ, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಭೇಟಿ ಮಾಡಿದೀವಿ, ಎಲ್ಲರನ್ನು ಮಾತಾಡ್ಸಿದೀವಿ. ಹೌದೌದು, ನೆನಪು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ನಮ್ಮ ದಿಗ್ಗಜರನ್ನ ನೆನಪಿಸಬೇಕಾಗುತ್ತೆ. R.K. ಸೀತಮ್ಮ ಅವರು, ಲಲಿತಾ ಸತ್ಯಮೂರ್ತಿ, ಇಂದ್ರಾಣಿ ರಾಜಶೇಖರ್ ಅವರು, ಸುಮಾರು ಜನ. ಒಟ್ಟಾರೆ ನಮ್ಮ ಆಕಾಶವಾಣಿ ಬಳಗ ಫುಲ್ ನೆನಪಿಟ್ರಿ ನೀವು. ಎಲ್ಲರೂ ನೆನಪಿದ್ದಾರೆ ಸರ್, ನೆನಪಿದ್ದಾರೆ. ಬಹಳ ಸಂತೋಷ. ಎಲ್ಲರನ್ನು ಕೂಡ ನೆನಪಿಸ್ತಾರಲ್ಲ ನಮ್ಮ ನಾಗರಾಜ್ ಅವರು ಅಂತ ಹೇಳಿ. ಆಮೇಲೆ ನಮ್ಮ MG ಶ್ರೀಹರ್ಷನ್ ಅವರು, ಮತ್ತೆ TV ವಿದ್ಯಾಶಂಕರ್, ಪ್ರತಿ ವಾರ ಏನಾಗೋದು ಕಾರ್ಯಕ್ರಮಗಳು ಕೊಡೋರು. ಬಹಳ ಸಂತೋಷ ನಿಮ್ಮ ಜೊತೆ ಮಾತಾಡಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗಿನ
ಮಾತುಕತೆಯನ್ನ ಕೇಳ್ತಾ ಇದ್ರಿ. ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.